ನಿಜವಾಗೂ ಭಾಳ ಖುಷಿ ಆಗ್ತಾ ಇದೆ, ಹೆಮ್ಮೆ ಅನಿಸುತ್ತೆ. ಫಸ್ಟ್ ಟೈಮು ನಾನು ಬೆಂಗಳೂರು ಹುಡುಗಿ ಒಂದು ಪ್ರೊಡ್ಯೂಸರ್ ಆಗಿ ನಾನು ಮಾಡಿರೋದಕ್ಕೆ ನಿಜವಾಗೂ ನನ್ನ ಸಾರ್ಥಕ ಆಯಿತು ಅಂತ. ತುಳುನಾಡೋದು ನನಗೆ ಭಾಳ ಖುಷಿ ಆಯಿತು. ನಿಜವಾಗೂ ತುಳುನಾಡಿನಲ್ಲಿ ಒಂದು ಇಷ್ಟೊಂದು ರೆಸ್ಪೆಕ್ಟ್ ಇದೆ ವೀರಕಂಬ್ಳಗೆ ಅಂತ ನಾನು ಒಂದೆರಡು ಮೂರು ಇದಕ್ಕೆ ಹೋದ್ಮೇಲೆ ನನಗೆ ಗೊತ್ತಾಯಿತು. ಆಮೇಲೆ ನಾನು ತಮಿಳ್ನಾಡಿನಲ್ಲಿ ಜಲ್ಲಿಕಟ್ಟಿ ಅಂತ ಇದು ಮಾಡ್ತಾಯಿದ್ದಾರೆ. ಇಲ್ಲಿ ತುಳುನಾಡದಲ್ಲಿ ನಾವು ಯಾಕೆ ಮಾಡಬಾರ್ದು ಅಂತ ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಕೇಳಿದ್ರು. ಸೊ ಅದಕ್ಕೋಸ್ಕರ ಪ್ರೊಡ್ಯೂಸರಾಗಿ ನನಗೆ ಆ ಮಂಜುನಾಥನ ಆಶೀರ್ವಾದದಿಂದ ಒಂದು ಪ್ರೊಡ್ಯೂಸರಾಗಿ ನಾನು ಮಾಡಿರೋದಕ್ಕೆ ಭಾಳ ಖುಷಿ ಇದೆ ಮೇಡಮ್. ಈಗ ಥಿಯೇಟ್ರಿಗೆ ಫಸ್ಟ್ ಶೋಗೆ ನಾನು ಬಂದೆ, ನೋಡ್ಬಿಟ್ಟು ಜನರೆಲ್ಲ ಹೇಳಿರೋದು ನೋಡಿದರೆ ನಿಜವಾಗೂ ಭಾಳ ಖುಷಿ ಆಯಿತು. ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಜನ ಬಂದು ನೋಡಿ ನನ್ನನ್ನು ಖುಷಿಪಡಿಸಿ ಅಂತ ಇದು ಮಾಡ್ಬೋದು. ಇವಾಗ ಈ ಸಿನಿಮಾದಲ್ಲಿ ಹೈಲೈಟ್ ಅಂತ ಹೇಳಿದ್ರೆ ಕಂಬಳ. ನೀವು ಯಾವತ್ತಾದರೂ ಕಂಬಳ ನೋಡಿದ್ದೀರಾ ಮಂಗಳೂರಿಗೆ ಹೋಗಿ? ಹೌದು, ಇದಕ್ಕೆ ಮುಂಚೆ ನಾನು ಕಂಬಳ ನೋಡಿ ನನಗೆ ಇಷ್ಟ ಆಯಿತು ಮೇಡಮ್. ಕಂಬಳದು ಅದು ಇಷ್ಟ ಆಯಿತು ಅಂತಲೇ ನನ್ನ ಮನಸ್ಸಲ್ಲಿ ಇತ್ತಿತ್ತು. ನನಗೆ ಎಂಥ ಒಂದು ಆಪರ್ಚುನಿಟಿ ನಾನು ನೋಡೋಕ್ಕೆ ಅಂತ ಹೋಗಿದ್ದಿದ್ದು, ಆದರೆ ಇವತ್ತು ಪ್ರೊಡ್ಯೂಸರ್ ಆಗ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸಿನಿಮಾ ನೋಡಿದಾಗ ತುಂಬ ಜನ ಆ್ಯಕ್ಟರ್ಸ್ ನಮಗೆ ಮಂಗಳೂರವರೇ ಕಾಣ್ತಾರೆ. ಯಾವ ರೀತಿ ನಿಮ್ಮನ್ನು ಹೊಸ ಪ್ರೊಡ್ಯೂಸರ್ ಅಂತ ಹೇಳಿ ರಿಸೀವ್ ಮಾಡಿಕೊಂಡು? ಅಲ್ಲ, ಭಾಳ ಅತಿ ಗೌರವದಿಂದ ಅವರು ಒಂದೇ ಮಾತು ಕೇಳಿದ್ರು, ನಮ್ಮ ತುಳುನಾಡಿಗೆ ನಿಮಗೆ ಅಷ್ಟೊಂದು ಧೈರ್ಯ ಬಂದು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿರೋದು ಹೆಂಗೆ ಅಂತ. ನಾನು ತುಳುನಾಡು ಮೇಲೆ ಭಾಳ ವಿಶ್ವಾಸ ಇದೆ ನನಗೆ. ವೀರಕಂಬ್ಳ ಆಮೇಲೆ ನನಗೆ ಮೂವಿ ಹೆಸರು ನಮ್ಮ ರಾಜನ್ ಸಿಂಗ್ ಬಾಬು ಅವ್ರು ಡೈರೆಕ್ಟರ್ ಆಗಿರೋದ್ರಿಂದ ನನಗೆ ಭಾಳ ವಿಶ್ವಾಸದಿಂದ ಮಾಡ್ತೀನಿ. ಅದೆಲ್ಲ ಯೋಚನೆ ಇಲ್ಲ. ನಿಮ್ಮ ಬಗ್ಗೆ ನನಗೆ ಪ್ರೀತಿಯ ಜಾಸ್ತಿ ಇದೆ ಅಂತಲೇ ಮಾಡಿದ್ದೀನಿ. ಸಿನಿಮಾ ಅಂತ ಬಂದಾಗ ಎಲ್ಲ ಕಲಾವಿದರಿಗೂ ಅದೊಂದು ಕನಸು ಕೂಸಾಗುತ್ತೆ. ಇವತ್ತು ಕಲಾವಿದರು ಯಾರು ಬಂದೇ ಇಲ್ಲ, ಯಾಕಾಗುತ್ತೆ? ಅಲ್ಲ, ಆ್ಯಕ್ಚುಲಿ ಮಂಗಳೂರಲ್ಲಿ ಇವತ್ತೇ ರಿಲೀಸ್ ಆಗೋದ್ರಿಂದ ಅಲ್ಲಿದ್ದಾರೆ. ನಮ್ಮ ರಾಜನ್ ಸಿಂಗ್ ಬಾಬು ಅವ್ರಿಗೆ ಸ್ವಲ್ಪ ಮೈ ಹುಷಾರಿಲ್ದ್ರಾಗಾಯಿತು. ನಿನ್ನೆಲ್ಲ ಪ್ರೆಸ್ ಮೀಟೆಲ್ಲ ಮಾಡಿದ್ದಾರೆ, ಎಲ್ಲ ಆಗಿದೆ. ಇವತ್ತು ಅವರಿಗೆ ಬರೋಕ್ಕಾಗಿರಲಿಲ್ಲ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ನೀವು ಯಾವಾಗಾದರೂ ಮಂಗಳೂರಿಗೆ ಜನರ ಜೊತೆ ಸಿನಿಮಾ ನೋಡಿ ಹೋಗುವಂಥ ಪ್ಲ್ಯಾನ್ಸ್ ಇದೆಯಾ? ಅಲ್ಲ, ಅಂಥ ಒಂದು ಅವಕಾಶ ಬಂದರೆ ಪಡಿಸ್ಕೊಳ್ತೀನಿ. ಇದು ವೀರಕಂಬಳ ವೀರಕಂಬ ಡೆಫಿನೆಟ್ಲಿ ಹಂಗೆ ನೋಡ್ತೀನಿ ಮೇಡಮ್, ಹೋಗ್ತೀನಿ. ಬೆಂಗಳೂರದಲ್ಲಿ ಮಾಡೋದ್ರಿಂದ ನಾನು ಫಸ್ಟ್ ಇಲ್ಲಿ ಬೆಂಗಳೂರು ಅಂತ, ನೆಕ್ಸ್ಟು ಹೋಗ್ತೀನಿ, ಮಂಗಳೂರಿಗೆ ಹೋಗ್ತೀನಿ. ಫೈನಲಿ ಇವತ್ತು ಫಸ್ಟ್ ಆಯಿತು ಮೇಡಮ್. ಎಲ್ಲ ಕನ್ನಡಿಗರಿಗೂ ಪ್ರೇಕ್ಷಕರಿಗೆ ಏನು ಕೇಳ್ಕೊಳ್ತೀರಾ ಆಸ್ ಎ ಪ್ರೊಡ್ಯೂಸರ್ ಆಗಿ? ನಾನು ಎಲ್ಲ ಕನ್ನಡಿಗರುಗಳು ಕೇಳ್ಕೊಳೋದು, ದಯವಿಟ್ಟು ಮನೆಯಿಂದ ಆಚೆ ಕಡೆ ಬಂದು ಒಂದು ಸಾತಿ ಪಿಕ್ಚರ್ ನೋಡಿ ನಿಮ್ಮ ಅಭಿಪ್ರಾಯಗಳು ಏನಿದೆ ಅಂತ ತಿಳಿಸಿ. ವೀರೇಂದ್ರ ಹೆಗಡೆ ಅಂದರೆ ಕರ್ನಾಟಕ ಅಂದರೆ ವೀರೇಂದ್ರ ಹೆಗಡೆ ಅವರು ಒಂದು ಪಾತ್ರೆ ಮಾಡಿರೋದ್ರಿಂದ ಅವ್ರಿಗೂ ಒಂದು ಖುಷಿ ಆಗುತ್ತೆ. ದಯವಿಟ್ಟು ಮನೆಯಿಂದ ಎಲ್ಲರೂ ಹೊರಗಡೆ ಬಂದು ಒಂದು ಸಾರಿ ನೋಡಿ ಅಂತ ಕೇಳ್ಕೊಳ್ತೀನಿ ಮೇಡಮ್. ಯಶಸ್ವಿಯಿಂದ ಬಿಡುಗಡೆಯಾಗಿದೆ. ಇದು ಕೇವಲ ಒಂದು ಮೂವಿ ಅಲ್ಲ, ಇದು ಕಂಬಳದಲ್ಲಿ ನಡೀತಿರುವಂಥ ಅನೇಕ ಘಟನೆಗಳು ಮತ್ತು ನಮ್ಮ ಜೀವನದಲ್ಲಿ ಇವತ್ತು ಈ ದೇಶ ಮತ್ತು ಧರ್ಮದಲ್ಲಿ ನಡೀತಿರುವಂಥ ವೈಚಾರಿಕ ವಿಚಾರಗಳಲ್ಲೂ ಕೂಡ ಒಂದಾಗುವಂಥ ಮೂವಿ ಇದು. ಈ ಮಂಗಳೂರಿನ ಕಂಬಳದ ಒಂದು ಪ್ರೀತಿಗಾಗಿ ವಿನಿತಾ ರೆಡ್ಡಿ ಅಂತಕ್ಕಂಥವ್ರು ಕಂಬಳದ ಮೇಲೆ ಅಪಾರ ಪ್ರೀತಿಯನ್ನು ಇಟ್ಕೊಂಡು ವೀರಕಂಬಳ ಮೂವಿ ಅಂತಕ್ಕಂಥದ್ದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ರಾಜೇಂದ್ರ ಸಿಂಗ್ ಬಾಬು ಅವರು ಅನೇಕ ಮೂವಿಗಳನ್ನ ಮಾಡಿದ್ದಾರೆ, ಆದರೆ ಇಂಥ ಮೂವಿಯನ್ನು ನಾನು ಯಾವತ್ತೂ ಕೂಡ ನೋಡಲಿಲ್ಲ. ಇದು ಕೇವಲ ಒಂದು ಸಿನಿಮಾ ರಂಗಕ್ಕಾಗಿ ತೆಗಿಲಿಲ್ಲ, ಆದರೆ ಮೂವಿಯಲ್ಲಿ ಭಿನ್ನಮತ, ಹಿಂದುತ್ವದಲ್ಲಿ ಭಿನ್ನಮತ ಮತ್ತು ಎಲ್ಲ ಆ್ಯಕ್ಟರ್ಸ್ಗಳಲ್ಲಿ ಭಿನ್ನಮತ ಇರುವಂಥದ್ದು, ಸಂಬಂಧಗಳಲ್ಲಿ ಭಿನ್ನಮತ ಇರುವಂಥದ್ದು, ಎಲ್ಲ ಭಿನ್ನಮತಗಳನ್ನು ಆಚೆ ಇಟ್ಟು ಈ ಒಂದು ಸಂಸಾರಿಕ ಮತ್ತು ಕಂಬಳ ಎಲ್ಲ ರೀತಿಯ ಮೂವಿಯನ್ನು ನಮಗೆ ಇವತ್ತು ಅರ್ಪಣೆ ಮಾಡಿದ್ದಾರೆ. ನಾನು ಎಲ್ಲ ಸಿನಿಮಾ ಭಕ್ತರಿಗೆ, ಈ ಕರ್ನಾಟಕ ಭಾಷೆ ಸಿನಿಮಾ ಭಕ್ತರಿಗೆ, ಕನ್ನಡಿಗರಿಗೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕಂಬಳದ ಮೇಲೆ ಅಪಾರ ಪ್ರೀತಿ ಇಟ್ಟಂಥ ಒಂದು ವೀರಕಂಬಳ ಮೂವಿಯನ್ನು ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ನೋಡಬೇಕು, ಈ ಮೂವಿಯನ್ನು ಯಶಸ್ವಿಗೊಳಿಸಬೇಕು. ನಾನು ಹೇಳ್ತಾ ಇದ್ದೀನಿ, ಈ ಮೂವಿಯಿಂದ ನಾವು ಕಲಿಬೇಕಾಗಿದ್ದು ತುಂಬ ವಿಷಯ ಇದೆ. ನಮ್ಮಲ್ಲಿರುವಂಥ ವೈರತ್ವವನ್ನು ಕೂಡ ನಾವು ಈ ಮೂವಿಗೆ ಬಂದರೆ ಮರೆತು ನಾವೆಲ್ಲರೂ ಒಂದಾಗಿ ಮತ್ತೆ ಈ ಕನ್ನಡ ಚಿತ್ರರಂಗವನ್ನು ಕರ್ನಾಟಕದಲ್ಲಿ ಮೇಲೆತ್ತಬಹುದು. ಈಗೇನು ಹೊರಗಡೆಯಿಂದ ಬರುವಂಥ ಚಿತ್ರಗಳಿಗೆ ನಾವು ಮಾನ್ಯತೆಯನ್ನು ಕೊಡ್ತಾ ಇದ್ದೀವಿ, ಆ ಎಲ್ಲ ಚಿತ್ರಗಳನ್ನು ಮಟ್ಟ ಹಾಕಿ ಕನ್ನಡ ಚಿತ್ರಗಳನ್ನು ಯಶಸ್ವಿಗೊಳಿಸಬಹುದು ಅಂತಕ್ಕಂಥ ಒಂದು ಉದಾಹರಣೆಯನ್ನು ಈ ಮೂವಿಯಲ್ಲಿ ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಾನು ಪ್ರೇಕ್ಷಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಮೂವಿಯನ್ನು ಯಶಸ್ವಿಗೊಳಿಸಿ ವೀರಕಂಬಳ ಮೂವಿಯನ್ನು ಗೆಲ್ಲಿಸ್ಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ. ಹೆದರೋದು ಅಂತಲ್ಲ, ಆ್ಯಕ್ಚುಲಿ ತುಂಬ ಖುಷಿ ಆಗ್ತಿದೆ. ಆ ಖುಷಿಯಿಂದ ಹೇಳ್ಕೊಳಕ್ಕೆ ಬರ್ತಿಲ್ಲ ನನಗೆ ಅಷ್ಟೇ, ಯಾಕೆಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಹಾಗಾಗಿ ನಾನು ತುಂಬ ಖುಷಿಯಾಗಿದ್ದೀನಿ, ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ವರ್ಡ್ಸ್ ಸಿಗ್ತಿಲ್ಲ ನನಗೆ. ಅದಕ್ಕೆ ನನಗೇನು ಹೇಳಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ ನಾನು ಇನ್ನೂ ಆ್ಯಕ್ಚುಯಲ್ ಆಗಿ. ಬಟ್ ಒಂದು ಹೇಳೋದು ಏನಂತ ಅಂದರೆ, ಎಲ್ಲರೂ ಬಂದು ಮೂವಿ ನೋಡಿ, ಬಿಕಾಸ್ ಈ ಮೂವಿಯಿಂದ
ಎಷ್ಟು ಜನರಿಗೆ ಅದರ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಮತ್ತು ನಮ್ಮ ಸಂಸ್ಕೃತಿ ಬಗ್ಗೆ ಎಲ್ರಿಗೂ ಗೊತ್ತಾಗುತ್ತೆ. ನಾವು ಬರೀ ಒಂದು ಕಂಬಳನ ಒಂದು ರೇಸ್ ಅಂತ ಅಂದ್ಕೊಂಡಿದ್ವೇನೋ, ಯಾಕೆಂದರೆ ನಾನಂತೂ ಫಸ್ಟ್ ಹಾಗೆ ಅಂದ್ಕೊಂಡಿದ್ದೆ. ಮೂವಿ ಮಾಡ್ತಾನೆ ನಂಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು. ಅದೇ ರೀತಿ ಎಷ್ಟೊಂದು ಜನರಿಗೆ ಕಂಬಳ ಅಂದರೆ ಏನು ಅನ್ನೋದೇ ಗೊತ್ತಿರಲ್ಲ. ಈ ಮೂವಿಯಿಂದ ಎಲ್ರಿಗೂ ಕಂಬಳ ಅಂದರೆ ಏನು, ನಮ್ಮ ಸಂಸ್ಕೃತಿ ಹೇಗಿದೆ, ಪ್ರತಿಯೊಂದರಲ್ಲೂ ಪ್ರತಿ ಸ್ಟೇಟ್ನಲ್ಲೂ ಎಷ್ಟೊಂದು ಥರ ಸಂಸ್ಕೃತಿ ಇದೆ, ನಾವು ಯಾವಾಗಲೂ ಅದನ್ನು ಹೇಳ್ಕೊಂಡು ಹೆಮ್ಮೆ ಪಡ್ತೀವಿ. ಸೊ ಇದು ನಮ್ಮ ಸ್ಟೇಟಿನ ಒಂದು ಸಂಸ್ಕೃತಿ. ಇದನ್ನು ನಾವು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು, ಅದನ್ನು ಹೇಗೆ ಪ್ರೊಟೆಕ್ಟ್ ಮಾಡ್ತಾ ಬರಬೇಕು ಅನ್ನೋದನ್ನು ನಾವು ಇನ್ನೂ ಚೆನ್ನಾಗಿ ತಿಳ್ಕೊತೀವಿ. ಯಾಕೆಂದರೆ ನಮ್ಮ ಸಂಸ್ಕೃತಿ ನಾವೇ ಹಾಳು ಮಾಡ್ಕೊತಾ ಹೋಗ್ಬಿಟ್ರೆ ಬೇರೆಯವ್ರ ಹತ್ರ ನಾವು ಹೇಳೋಕ್ಕೂ ನಮಗೇನು ಇರೋದಿಲ್ಲ. ನಾವು ಇಷ್ಟು ದಿನದಿಂದ ನಾವು ಭಾರತೀಯರು, ನಾವು ಇಷ್ಟು ಚೆನ್ನಾಗಿದೆ ನಮ್ಮ ಸಂಸ್ಕೃತಿ, ಇಷ್ಟೊಂದು ಟ್ರೆಡಿಷನ್ಸ್ ಇದೆ ಅಂತ ನಾವು ಹೇಳೋರು. ಇದನ್ನು ತಿಳ್ಕೊಳ್ಬೇಕು, ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಗಳಿಸ್ಕೊಳ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ಎಲ್ಲ ವೀಕ್ಷಕರಿಗೂ ಬಂದು ಥಿಯೇಟರ್ಸಿಗೆ ನೋಡಿ ಮೂವಿಯನ್ನು ತುಂಬ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಬಂದು ನೋಡಿ, ನಮ್ಮ ಟೀಮ್ ಎಫರ್ಟಿಗೆ ನೀವು ಬಂದು ನೋಡೋದೇ ತುಂಬ ಖುಷಿ. ಅದೇ ನಮಗೆ ಒಂದು ಒಳ್ಳೆ ಬಹುಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಎಲ್ಲರೂ ಥಿಯೇಟರ್ಸಿಗೆ ಬಂದು ಮೂವಿಯನ್ನು ನೋಡಿ. ತುಳುನಾಡಿಂದು ಒಂದು ಇದು ಪ್ರಚಾರ ಸರಿಯಾಗಿ ಮಾಡೋದು ಸಿನಿಮಾ ಚೆನ್ನಾಗಿ ಇಷ್ಟ ಅಂದ್ರೆ ಅದು ತುಳುನಾಡಿಂದ ಏನದು ಸಮಾಜ ಅದ್ರ ಧಾರ್ಮಿಕ ಅಂತ ಚಂದ ಮಾಡೋದು ಸಿನಿಮಾ. ಹಾಂ, ಕಂಬಳದ್ದು ಸರಿಯಾಗಿ ಮಾಡಿರಿ. ಅದೇಂದ ಬಂದಾಗಿತ್ತು ಮತ್ತು ಅಲ್ಲೇ ಚಂದ ಮಾಡಿ ಇದು ಓಕೆ ಮಾಡೋದು ಸರಿಯಾಗಿ ಮಾಡೋದು ಚೆನ್ನಾಗಿತ್ತು. ತುಂಬ ಚೆನ್ನಾಗಿದೆ. ನಮ್ಮ ಸಂಸ್ಕೃತಿ ಕಲಾಚಾರನ ಎತ್ತಿಳಿದು ಈ ಫಿಲಮ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅದೇ ನಮ್ಮ ಸಂಸ್ಕೃತಿ ಏನಿದೆ ಅದನ್ನು ತೋರಿಸ್ತಿದ್ದಾರೆ. ಚೆನ್ನಾಗಿದೆ ಫಿಲಮ್, ಒಂದು ನೋಡು. ಫಸ್ಟ್ ಸಿನಿಮಾ, ಸೊ ನೋಡೋಕೆ ಒಂಥರ ಹುಮ್ಮಸ್ಸು. ನಮ್ಮ ದೇಶಿ ಸಂಸ್ಕೃತಿ, ನಾಡ ಕಲ್ಚರ್ ಬಗ್ಗೆ ಎಲ್ಲ ಹೇಳ್ಕೊಡುತ್ತೆ ತುಳುನಾಡ್ದು. ಸೊ ಅದ್ಭುತ ಸಿನಿಮಾ ಇದು. ಪ್ಯಾನ್ ಇಂಡಿಯಾ ಸಿನಿಮಾ ಆಗೋದಕ್ಕೆ ಲಾಯಕ್ ಅಂತ ಸಿನಿಮಾ ಇದು. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಥಿಯೇಟರ್ ಸಿನಿಮಾ ನೋಡಿದ್ರೆ ಇಂಥ ಸಿನಿಮಾಗಳು ಉಳಿಯುತ್ತೆ ಮತ್ತು ಬೆಳೆಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.